ಶಂಕರ್ ನಾಗ್ ಅವರ ಡೆತ್ ಮಿಸ್ಟ್ರಿಯ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಎಲ್ಲದಕ್ಕಿಂತ ಮೊದಲು ಬರುವ ಹೆಸರೇ ಡಾಕ್ಟರ್ ರಾಜ್ಕುಮಾರ್. ಇಂದಿಗೂ ಕೂಡ ಜನರು ಶಂಕರ್ ನಾಗ್ ಅವರ ಸಾವಿಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ತು 20 ವರ್ಷಗಳಾಯಿತು. ಆದರೆ ಇಂದಿನವರೆಗೆ ಶಂಕರ್ ನಾಗ್ ಅವರ ಸಾವಿನ ರಹಸ್ಯ ಮಾತ್ರ ಹೊರಗೆ ಬರಲಿಲ್ಲ. ಇಂದಿಗೂ ಕೂಡ ಜನರು ಮಾತಾಡ್ತಾರೆ ಶಂಕರ್ ನಾಗ್ ಅವರ ಬೆಳವಣಿಗೆ ಸಹಿಸಿಕೊಳ್ಳೋಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಆಗಲಿಲ್ಲ, ಆದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಸಿಡೆಂಟ್ ಮಾಡಿಸಿ ಶಂಕರ್ ನಾಗ್ ಅವರಿಗೆ ಕೊಂದ್ರು ಅಂತ. ಇನ್ನಷ್ಟು ಜನರು ಮಾತಾಡ್ತಾರೆ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಮತ್ತು ಶಂಕರ್ ನಾಗ್ ಅವರು ಒಂದೇ ಸಮಯದಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟವರು ಮತ್ತು ಶಿವರಾಜ್ ಕುಮಾರ್ ಅವರಿಗೆ ಶಂಕರ್ ನಾಗ್ ಬಿಗ್ಗೆಸ್ಟ್ ಕಾಂಪಿಟೇಟರ್ ಇದ್ರು. ಅದಕ್ಕೆ ರಾಜ್ಕುಮಾರ್ ಅವರು ತನ್ನ ಮಗ ಬೆಳಿಬೇಕು ಅಂತ ಅವನ ಬಿಗ್ಗೆಸ್ಟ್ ಕಾಂಪಿಟೇಟರ್ಗೆ ಮುಗಿಸಿಬಿಟ್ರು ಅಂತ. ಈ ರೀತಿ ಜನರು ತಮ್ಮ ಥಿಂಕಿಂಗ್ ಎಲ್ಲಿಯವರೆಗೆ ಹೋಗುತ್ತೋ ಅಲ್ಲಿಯವರೆಗೆ ಮಾತಾಡ್ತಾರೆ. ಆದ್ರೆ ನಿಜವಾಗಿಯೂ ಅಂದು ಶಂಕರ್ ನಾಗ್ ಅವರ ಜೊತೆ ನಡೆದಿದ್ದೇನು? ಅದೊಂದು ನಾರ್ಮಲ್ ಆಕ್ಸಿಡೆಂಟ್ ಇತ್ತಾ ಅಥವಾ ಕೊಲೆ ಮಾಡಲಾಗಿತ್ತಾ? ಬನ್ನಿ ಇವತ್ತು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ, ವಿಡಿಯೋ ಕೊನೆಯವರೆಗೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಗ್ರಾಮದಲ್ಲಿ ಆನಂದಿ ಮತ್ತು ಸದಾನಂದ ನಾಗರಕಟ್ಟೆ ಎಂಬ ಬ್ರಾಹ್ಮಣ ದಂಪತಿಗಳಿರ್ತಾರೆ. ಇವರಿಗೆ 3 ಜನ ಮಕ್ಕಳು. ಅವರು ಶ್ಯಾಮ್ಲಾ, ಅನಂತ್ ಮತ್ತು ಶಂಕರ್ ಅಂತ. ಇದರಲ್ಲಿ ಶಂಕರ್ 9 ನವೆಂಬರ್ 1954ರಲ್ಲಿ ಜನಿಸ್ತಾರೆ. ಇವರು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಇವರ ಹಿರಿಯರು ಕಾಶ್ಮೀರಿ ಪಂಡಿತರು ಅಂತ ಹೇಳಲಾಗುತ್ತೆ. ಕಾಶ್ಮೀರದಲ್ಲಿ ದಂಗೆಗಳಾದಾಗ ಅವರು ಕಾಶ್ಮೀರ ಬಿಟ್ಟು ಕರ್ನಾಟಕದಲ್ಲಿ ಬಂದು ನೆಲೆಸಿದ್ರಂತೆ. ನೋಡಿ, ಶಂಕರ್ ನಾಗ್ ಅವರು ಚಿಕ್ಕವರಿದ್ದಾಗ ಅವರ ತಂದೆ ತಾಯಿ ಅವರಿಗೆ ಪ್ರೀತಿಯಿಂದ ಭವಾನಿ ಶಂಕರ್ ಅಂತ ಕರೀತಿದ್ರಂತೆ. ಆದ್ರೆ ಮುಂದೆ ಇವರು ತಮ್ಮ ಹೆಸರನ್ನು ಶಂಕರ್ ನಾಗ್ ಅಂತ ಬದಲಿಸಿಕೊಳ್ತಾರೆ. ನೋಡಿ, ಶಂಕರ್ ನಾಗ್ ಅವರ ಮಾತೃಭಾಷೆ ಕೊಂಕಣಿ ಆಗಿದ್ರು. ಇವರು ಮನೆಯಲ್ಲಿ ಹೆಚ್ಚಿಗೆ ಮರಾಠಿ ಅಥವಾ ಕನ್ನಡ ಭಾಷೆಗಳನ್ನೇ ಬಳಸ್ತಿದ್ರಂತೆ. ಶಂಕರ್ ನಾಗ್ ಅವರು ತಮ್ಮ ಶಿಕ್ಷಣವನ್ನು ಉಡುಪಿಯಲ್ಲಿರುವ ಕ್ಯಾಥೋಲಿಕ್ ಸ್ಕೂಲ್ನಲ್ಲಿ ಪೂರ್ಣಗೊಳಿಸ್ತಾರೆ. ಇದರ ನಂತರ ಶಂಕರ್ ನಾಗ್ ಅವರು ಮುಂದೆ ಜೀವನದಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಅವರ ಅಣ್ಣ ಅನಂತ್ ನಾಗ್ ಅವರು ಬಾಂಬೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದನ್ನು ನೋಡಿದ ಶಂಕರ್ ನಾಗ್ ಅವರು ಕೂಡ ಅವರಿಗೆ ಹಿಂಬಾಲಿಸಿ ಬಾಂಬೆಗೆ ಹೋಗ್ತಾರೆ. ಪ್ರಾರಂಭದಲ್ಲಿ ಅಂತೂ ಇವರಿಗೆ ಒಂದು ಬ್ಯಾಂಕ್ ನಲ್ಲಿ ಕ್ಲರ್ಕ್ ಜಾಬ್ ಸಿಗುತ್ತೆ ಮತ್ತು ಶಂಕರ್ ನಾಗ್ ಅವರು ಮತ್ತು ಅನಂತ್ ನಾಗ್ ಅವರು ಕೆಲ ವರ್ಷಗಳವರೆಗೆ ಅದೇ ಬ್ಯಾಂಕ್ ನಲ್ಲಿ ಕ್ಲರ್ಕ್ ಆಗಿ ಜಾಬ್ ಮಾಡ್ತಾರೆ. ಮುಂದೆ ಶಂಕರ್ ನಾಗ್ ಅವರಿಗೆ 8 ರಿಂದ 10 ಗಂಟೆಯ ಬ್ಯಾಂಕ್ ಕೆಲಸ ಬೋರ್ ಆಗಿ ಹೋಗುತ್ತೆ. ಅದಕ್ಕೆ ಇವರು ತಮಗೆ ಫ್ರೀ ಟೈಮ್ ಇದ್ದಾಗ ಮುಂಬೈನಲ್ಲಿ ಒಂದು ಥಿಯೇಟರ್ ಇರುತ್ತೆ, ಅಲ್ಲಿ ಇವರು ಒಂದು ನಾಟಕ ಕಂಪನಿಯಲ್ಲಿ ಅಂದ್ರೆ ಥಿಯೇಟರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಶಂಕರ್ ನಾಗ್ ಅವರಿಗೆ ಚಿಕ್ಕಂದಿನಿಂದಲೇ ಮ್ಯೂಸಿಕ್ ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ತುಂಬಾನೇ ಆಸಕ್ತಿ ಇತ್ತು. ಅದಕ್ಕೆ ಇವರು ಇದೇ ಸಮಯದಲ್ಲಿ ತಬಲಾ, ಹಾರ್ಮೋನಿಯಂ, ಕೊಳಲು ಈ ರೀತಿಯ ಅನೇಕ ಸಂಗೀತ ವಾದ್ಯಗಳನ್ನು ಕಲ್ಕೊಳ್ತಾರೆ. ಮರಾಠಿ ನಾಟಕ, ಮ್ಯೂಸಿಕ್, ಬ್ಯಾಂಕ್ ಕೆಲಸ ಇದರಲ್ಲಿ ಶಂಕರ್ ನಾಗ್ ಅವರ ಜೀವನ ಚೆನ್ನಾಗಿ ನಡೀತಿರುತ್ತೆ. ಇದೇ ಸಮಯದಲ್ಲಿ ಇವರಿಗೆ ಅರುಂಧತಿ ಅವರ ಪರಿಚಯವಾಗುತ್ತೆ. ಅರುಂಧತಿ ರಾವ್ ಅವರು ಕೂಡ ಇದೇ ಥಿಯೇಟರ್ನಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮೂಲತಃ ಅರುಂಧತಿ ರಾವ್ ಅವರು ದೆಹಲಿಯವರು, ಆದ್ರೆ ಇವರು ತಮ್ಮ ಫ್ಯಾಮಿಲಿ ಸಹಿತ ಮುಂಬೈಗೆ ಬಂದು ಸೆಟ್ಲ್ ಆಗಿರ್ತಾರೆ. ಅರುಂಧತಿ ರಾವ್ ಅವರು ಕೂಡ ಕಲಾವಿದೆ. ಇವರು ನಾಟಕಗಳನ್ನು ಮಾಡುತ್ತಿರುವಾಗ ಶಂಕರ್ ನಾಗ್ ಅವರಿಗೆ ಮೀರಿಸುವ ನಟನೆ ಇವರದಾಗಿತ್ತಂತೆ. ನೀವು ಇವರ ನಟನೆ ಜೋಗಿ ಫಿಲ್ಮ್ ಅಲ್ಲಿ ಕೂಡ ನೋಡಬಹುದು. ಸೊ ಇದರ 6 ವರ್ಷಗಳ ನಂತರ ಶಂಕರ್ ನಾಗ್ ಅವರು ಮತ್ತು ಅರುಂಧತಿ ರಾವ್ ಅವರು ಮದುವೆ ಮಾಡ್ಕೊಳ್ತಾರೆ. ಇದೆಲ್ಲ ಮುಂಬೈನಲ್ಲಿ ನಡೀತಿರುವಾಗ ಈ ಕಡೆ ಕರ್ನಾಟಕದಲ್ಲಿ ಒಬ್ಬ ಫೇಮಸ್ ಡೈರೆಕ್ಟರ್ ಗಿರೀಶ್ ಕಾರ್ನಾಡ್ ಅವರು ಒಂದಾನೊಂದು ಕಾಲದಲ್ಲಿ ಮೂವಿಗೆ ಒಬ್ಬ ಹೊಸ ಆಕ್ಟರ್ಗೆ ಹುಡುಕ್ತಿರ್ತಾರೆ. ಆದ್ರೆ ಇವರಿಗೆ ಬೇಕಾದಂತ ಆಕ್ಟರ್ ಇವರಿಗೆ ಸಿಗ್ತಾ ಇರಲ್ಲ. ಒಮ್ಮೆ ಗಿರೀಶ್ ಕಾರ್ನಾಡ್ ಅವರು ತಮ್ಮ ಯಾವುದೇ ಕೆಲಸಕ್ಕಾಗಿ ಮುಂಬೈಗೆ ಹೋದಾಗ ಅಲ್ಲಿ ಅವರು ಒಂದು ನಾಟಕ ನೋಡ್ತಾರೆ. ಈ ನಾಟಕದ ಮೇನ್ ರೋಲ್ ಅಲ್ಲಿ ಶಂಕರ್ ನಾಗ್ ಅವರು ನಟಿಸ್ತಿದ್ರಂತೆ. ಇವರಿಗೆ ನೋಡಿ ಗಿರೀಶ್ ಕಾರ್ನಾಡ್ ಫಿಕ್ಸ್ ಆಗಿ ಬಿಡ್ತಾರೆ, ತಮ್ಮ ಮೂವಿಯ ಮೇನ್ ರೋಲ್ ಇವರಿಗೆ ಕೊಡಬೇಕು ಅಂತ. ಮತ್ತು ಇವರು ಕರ್ನಾಟಕದವರೇ ಅಂತ ಗಿರೀಶ್ ಕಾರ್ನಾಡ್ ಅವರಿಗೆ ಗೊತ್ತಾದಾಗ ಇವರ ಪರಿಚಯವಾಗೋಕೆ ಹೆಚ್ಚಿಗೆ ಸಮಯ ಬೇಕಾಗಲಿಲ್ಲ. ಮತ್ತು ಗಿರೀಶ್ ಕಾರ್ನಾಡ್ ಅವರು ಶಂಕರ್ ನಾಗ್ ಅವರಿಗೆ ತಮ್ಮ ಮೂವಿಯ ಮೇನ್ ರೋಲ್ ಅಲ್ಲಿ ನಟಿಸೋಕೆ ಕೇಳಿದಾಗ ಶಂಕರ್ ನಾಗ್ ಅವರು ಏನ್ ಹೇಳ್ತಾರೆ ಕೇಳಿ ಒಮ್ಮೆ. ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು, ನೋಡಿದ್ರು ಮತ್ತೆ ಕೇಳಿದ್ರು, ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯನೋ ಹುಡುಗ ಅಂತ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇತ್ತೇ ಇತ್ತು, ಆದ್ರೂ ಧೈರ್ಯ ಮಾಡಿ ಸಿನಿಮಾ ತಾನೇ ಅದರಲ್ಲೇನಂತೆ ಮಾಡೋಣ ಸರ್ ಅಂದೆ. ನಂತರ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ದಾಂಡೇಲಿಯ ಗಾಢವಾದ ಅರಣ್ಯ ಪ್ರದೇಶದಲ್ಲಿ ಈ ಸಿನಿಮಾದ ಶೂಟಿಂಗ್ ಮಾಡಲಾಗುತ್ತೆ. ನಂತರ 1978ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಈ ಮೂವಿಯಿಂದ ಶಂಕರ್ ನಾಗ್ ಅವರು ಸಾಕಷ್ಟು ಹೆಸರು ಮಾಡ್ಕೊಳ್ತಾರೆ. ಇದೇ ಮೂವಿಯಿಂದ ಶಂಕರ್ ನಾಗ್ ಅವರಿಗೆ ಸಿಲ್ವರ್ ಪಿಕಾಕ್ ಅವಾರ್ಡ್, ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಈ ರೀತಿಯ ಅನೇಕ ಪ್ರಶಸ್ತಿಗಳು ಸಿಗ್ತವೆ. ಇಲ್ಲಿಂದ ಶಂಕರ್ ನಾಗ್ ಅವರ ಜೀವನನೇ ಬದಲಾಗುತ್ತೆ. ಇದರ ನಂತರ ಶಂಕರ್ ನಾಗ್ ಅವರು ಒಂದರ ನಂತರ ಒಂದು ಹಿಟ್ ಮೂವಿಗಳನ್ನು ಕೊಡ್ತಾ ಹೋಗ್ತಾರೆ. 12 ವರ್ಷಗಳಲ್ಲಿ ಶಂಕರ್ ನಾಗ್ ಅವರು 93 ಮೂವಿಗಳಲ್ಲಿ ಕೆಲಸ ಮಾಡ್ತಾರೆ. ಇವರ ಅಣ್ಣ ಅನಂತ್ ನಾಗ್ ಅವರ ಜೊತೆ ಸೇರಿಕೊಂಡು ಮಿಂಚಿನ ಓಟ, ಗೀತಾಗಳಂತ ಅನೇಕ ಹಿಟ್ ಮೂವಿಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಇವರ ಆಟೋ ರಾಜ ಮೂವಿ ಎಷ್ಟೊಂದು ಫೇಮಸ್ ಆಗಿತ್ತು ಅಂದ್ರೆ ಇಂದಿಗೂ ಕೂಡ ನಿಮ್ಗೆ ಹಲವಾರು ಆಟೋಗಳ ಮೇಲೆ ಶಂಕರ್ ನಾಗ್ ಅವರ ಫೋಟೋ ನೋಡೋಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರಿನೊಳಗೆ ಹೋಗಿ ಮೂವಿಯ ಕೆಲವು ಸೀನ್ಗಳನ್ನು ಶೂಟ್ ಮಾಡಿದ ವ್ಯಕ್ತಿ ಅಂದ್ರೆ ಅದು ಶಂಕರ್ ನಾಗ್. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಮೂವಿಯ ಲೀಡ್ ಆಕ್ಟರ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ದಾರೆ. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಶಂಕರ್ ನಾಗ್ ಅವರು ಕೂಡಿ ಮಾಡಿದ
ಈ ಮೂವಿ ಭಾರತದಲ್ಲಿ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡುತ್ತೆ. ಈ ಮೂವಿಯ ನಂತರವೇ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಅವರು ತುಂಬಾನೇ ಕ್ಲೋಸ್ ಆಗ್ತಾರೆ. ಅಂದ್ರೆ ಇದಕ್ಕಿಂತ ಮುಂಚೆ ಇವರಿಗೆ ಒಳ್ಳೆಯ ಪರಿಚಯ ಇತ್ತು, ಆದ್ರೆ ಈ ಮೂವಿಯಲ್ಲಿ ಒಟ್ಟಿಗೆ ಸಮಯ ಕಳೆದಿದ್ರಿಂದ ಇವರು ತುಂಬಾನೇ ಕ್ಲೋಸ್ ಆಗಿಬಿಟ್ಟಿದ್ರು ಮತ್ತು ರಾಜ್ಕುಮಾರ್ ಅವರಿಗೆ ಇವರ ಮೇಲೆ ತುಂಬಾನೇ ಗೌರವ ಇತ್ತು. ಸೊ ಇದೆಲ್ಲ ನಡೀತಿರುತ್ತೆ. ಈ ಸಮಯ ತನಕ ಶಂಕರ್ ನಾಗ್ ಅವರು ತುಂಬಾನೇ ಫೇಮಸ್ ಆಗಿರ್ತಾರೆ. ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಇರುತ್ತೆ. ನೋಡಿ, ಶಂಕರ್ ನಾಗ್ ಅವರು ಅತಿ ಕಡಿಮೆ ಸಮಯದಲ್ಲಿ ತಮ್ಮ ಬುದ್ಧಿವಂತಿಕೆ ಮತ್ತು ತಮ್ಮ ಶ್ರಮದಿಂದ ಅತಿ ಹೆಚ್ಚು ಪಾಪ್ಯುಲಾರಿಟಿ ಪಡೆದುಕೊಂಡಂತ ವ್ಯಕ್ತಿ. ಇವರು ಕೇವಲ 12 ವರ್ಷದಲ್ಲೇ 90ಕ್ಕಿಂತ ಹೆಚ್ಚಿನ ಮೂವಿಗಳಲ್ಲಿ ಕೆಲಸ ಮಾಡ್ತಾರೆ. ತಮ್ಮ ಕರಿಯರ್ನ ಪೀಕ್ ನಲ್ಲಿದ್ದಾಗಲೇ ಶಂಕರ್ ನಾಗ್ ಅವರಿಗೆ ಮತ್ತೊಂದು ಮೂವಿ ಸಿಗುತ್ತೆ, ಅದೇ ಜೋ ಕುಮಾರಸ್ವಾಮಿ. ಈ ಜೋ ಕುಮಾರಸ್ವಾಮಿ ಮೂವಿಗೆ ಶಂಕರ್ ನಾಗ್ ಅವರು ಪ್ರೊಡ್ಯೂಸರ್ ಆಗಿದ್ರು ಮತ್ತು ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟರ್ ಆಗಿದ್ರು. ಈ ಮೂವಿಯ ಓಪನಿಂಗ್ ಸೀನ್ ಅಥವಾ ಮುಹೂರ್ತ ಬಾಗಲಕೋಟೆ ಸಮೀಪದ ಒಂದು ಹಳ್ಳಿಯಲ್ಲಿರುತ್ತೆ ಮತ್ತು ಈ ಮುಹೂರ್ತಕ್ಕೆ ನೀನು ಬರಲೇಬೇಕು ಅಂತ ಗಿರೀಶ್ ಕಾರ್ನಾಡ್ ಅವರು ಶಂಕರ್ ನಾಗ್ ಅವರಿಗೆ ಹೇಳಿರ್ತಾರೆ. ಸರಿ ಆಯ್ತು ಅಂತ ಶಂಕರ್ ನಾಗ್ ಅವರು 29 ಸೆಪ್ಟೆಂಬರ್ 1990ರಂದು ರಾತ್ರಿ ತಮ್ಮ ತಾಯಿ ಮತ್ತು ಅಣ್ಣನ ಜೊತೆ ಊಟ ಮುಗಿಸಿಕೊಂಡು ಬೆಂಗಳೂರಿನಿಂದ ಬಾಗಲಕೋಟೆಗೆ ಹೋಗಲು ರೆಡಿ ಆಗ್ತಾರೆ. ಆಗ ಶಂಕರ್ ನಾಗ್ ಅವರ ತಾಯಿ, ಬೇಡ, ರಾತ್ರಿ ಹೊತ್ತು ಪ್ರಯಾಣ ಮಾಡುವುದು ಸರಿಯಲ್ಲ, ಬೇಕಾದ್ರೆ ಬೆಳಿಗ್ಗೆ ಹೋಗು ಅಂತ ಹೇಳ್ತಾರೆ. ಆಗ ಶಂಕರ್ ನಾಗ್, ನಾನು ಹೋಗದಿದ್ರೆ ಗಿರೀಶ್ ಕಾರ್ನಾಡ್ ಬೇಜಾರಾಗ್ತಾರೆ, ಅದರಲ್ಲಿ ನಾನು ಈ ಮೂವಿಯಲ್ಲಿ ಹಣ ಹೂಡಿಕೆ ಮಾಡಿದ್ದೀನಿ, ನಾನೇ ಹೋಗದಿದ್ದರೆ ಹೇಗೆ ಅಂತ ಹೇಳ್ತಾರೆ. ಆಗ ಶಂಕರ್ ನಾಗ್ ಅವರ ಅಣ್ಣ ಅನಂತ್ ನಾಗ್ ಅವರು ಹೇಳ್ತಾರೆ, ಗಿರೀಶ್ ಕಾರ್ನಾಡ್ ಅವರೇನು ಬೇಜಾರಾಗಲ್ಲ, ನಾನು ಅವರಿಗೆ ಹೇಳ್ತೀನಿ ಅಂತ ಹೇಳಿ ಇವರು ರಾತ್ರಿಯ ಪ್ರಯಾಣವನ್ನು ತಡೆಯಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಶಂಕರ್ ನಾಗ್ ಅವ್ರದ್ದು ಮಾತು ಅಂದ್ರೆ ಮಾತು, ಕೆಲಸ ಅಂದ್ರೆ ಕೆಲಸ. ಶಂಕರ್ ನಾಗ್ ಅವರು ತಮ್ಮ ಹೆಂಡತಿ ಅರುಂಧತಿ ನಾಗ್ ಮತ್ತು 2.5 ವರ್ಷದ ಮಗಳು ಕಾವ್ಯ ಮತ್ತು ಡ್ರೈವರ್ ಲಿಂಗಣ್ಣ ಅವರ ಜೊತೆ ತಮ್ಮ ಕಾರ್ ಫಿಯಟ್ 118 NE ನಲ್ಲಿ ರಾತ್ರಿ 2 ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತಾರೆ. ಇವರಿಗೆ ಬೆಂಗಳೂರಿನಿಂದ ದಾವಣಗೆರೆ ಮಾರ್ಗವಾಗಿ ಬಾಗಲಕೋಟೆಯ ಸಮೀಪದ ಲೋಕಾಪುರಕ್ಕೆ ಹೋಗಬೇಕಿತ್ತು. ಸೊ ಇವರು ಬೆಂಗಳೂರಿನಿಂದ ಹೊರಟು 240 ಕಿಲೋಮೀಟರ್ ದೂರ ಈ ಸ್ಥಳಕ್ಕೆ ಬಂದಿರ್ತಾರೆ. ಈ ಸ್ಥಳ ದಾವಣಗೆರೆಯಿಂದ 16 ಕಿಲೋಮೀಟರ್ ದೂರ ಆನಗೋಡು ಎಂಬ ಹಳ್ಳಿಯ ಸಮೀಪ ಇದೆ. ನೋಡಿ, ಇಲ್ಲೇನಾಗಿರುತ್ತೆ ಅಂದ್ರೆ 4-5 ದಿನಗಳಿಂದ ಒಂದು ಲಾರಿ ಕೆಟ್ಟು ರಸ್ತೆಯ ಬದಿಗೆ ನಿಂತಿರುತ್ತೆ. ಕೆಲವು ಜನ ಹೇಳ್ತಾರೆ ಇದು ಮೊದಲು ರಸ್ತೆಯ ಪಕ್ಕದಲ್ಲಿತ್ತು, ಆಕ್ಸಿಡೆಂಟ್ ಆಗುವ ದಿನ ಅದಕ್ಕೆ ರೋಡ್ ಮೇಲೆ ತಂದು ನಿಲ್ಲಿಸಲಾಗಿತ್ತು ಅಂತ. ಆದ್ರೆ ಪೊಲೀಸ್ ತನಿಖೆ ನಡೆದಾಗ ಗೊತ್ತಾಗುತ್ತೆ 4 ದಿನಗಳಿಂದ ಆ ಲಾರಿ ರೋಡ್ ಮೇಲೆ ಇತ್ತು ಅಂತ. ಸೊ ಈಗ ಶಂಕರ್ ನಾಗ್ ಅವರ ಕಾರು ತುಂಬಾನೇ ಸ್ಪೀಡ್ ನಲ್ಲಿ ಇತ್ತು. ಡ್ರೈವರ್ ಲಿಂಗಣ್ಣನಿಗೆ ಮೊದಲಂತೂ ಕತ್ತಲೆಯಲ್ಲಿ ನಿಂತಿದ್ದ ಆ ಕೆಟ್ಟು ಹೋದ ಲಾರಿ ಕಾಣಿಸೋದಿಲ್ಲ. ಆದ್ರೆ ಒಮ್ಮೆ ಸಡನ್ ಆಗಿ ಆ ಲಾರಿ ಕಂಡಾಗ ಲಿಂಗಣ್ಣ ಕಾರಿಗೆ ಲೆಫ್ಟ್ ಸೈಡ್ ತಗೊಳ್ತಾರೆ. ಆದ್ರೆ ಲೆಫ್ಟ್ ಅಲ್ಲಿ ಇನ್ನೊಂದು ಲಾರಿ ಆ ಕಡೆಯಿಂದ ಬರ್ತಿತ್ತು. ಈಗ ಲಿಂಗಣ್ಣನಿಗೂ ಕಾರ್ ಕಂಟ್ರೋಲ್ ಆಗದೆ ನೇರವಾಗಿ ಆ ಲಾರಿಗೆ ಹೋಗಿ ಡಿಕ್ಕಿ ಹೊಡಿತಾರೆ. ಈ ಭಯಾನಕ ಆಕ್ಸಿಡೆಂಟ್ ನಲ್ಲಿ ಕಾರ್ ಡ್ರೈವರ್ ಲಿಂಗಣ್ಣ ಮತ್ತು ಶಂಕರ್ ನಾಗ್ ಅವರು ಅದೇ ಸ್ಥಳದಲ್ಲಿ ಸಾಯ್ತಾರೆ. ಆದ್ರೆ ಶಂಕರ್ ನಾಗ್ ಅವರ ಹೆಂಡತಿ ಮತ್ತು ಅವರ 2.5 ವರ್ಷದ ಮಗಳು ಈ ಆಕ್ಸಿಡೆಂಟ್ ನಲ್ಲಿ ಬದುಕುಳಿತಾರೆ. ಈ ಸಮಯದಲ್ಲಿ ಶಂಕರ್ ನಾಗ್ ಅವರ ಹೆಂಡತಿ ಮತ್ತು ಅವರ 2.5 ವರ್ಷದ ಮಗಳಿಗೆ ತುಂಬಾನೇ ಗಾಯಗಳಾಗಿದ್ದು, ಇದು ಆ ಸಮಯದ ಫೋಟೋ ನೀವು ನೋಡಬಹುದು. ಮೊದಲಂತೂ ಇವರಿಗೆ 16 ಕಿಲೋಮೀಟರ್ ದೂರದಲ್ಲಿರುವ ದಾವಣಗೆರೆಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಅದರ ನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಮತ್ತು ಶಂಕರ್ ನಾಗ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತಂದು ಅವರದೇ ಆದಂಥ ಕಂಟ್ರಿ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಇದರ ನಂತರ ವಿಲ್ಸನ್ ಗಾರ್ಡನ್ನ ಸ್ಮಶಾನದಲ್ಲಿ ಶಂಕರ್ ನಾಗ್ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಶಂಕರ್ ನಾಗ್ ಅವರ ಈ ಸಮಾಧಿ ಅಂತೂ ಖಂಡಿತ ನೋಡಿರ್ತೀರಿ. ಆದರೆ ಇದು ಕೇಳಿ ನಿಮಗೆ ಶಾಕ್ ಆಗಬಹುದು. ಇದು ಶಂಕರ್ ನಾಗ್ ಅವರ ಸಮಾಧಿನೇ ಅಲ್ಲ, ಇದು ಶಂಕರ್ ನಾಗ್ ಅವರ ಅಭಿಮಾನಿಗಳು 2 ಕಲ್ಲುಗಳ ಮೇಲೆ ಶಂಕರ್ ನಾಗ್ ಅವರ ಫೋಟೋ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಆದ್ರೆ ಇದು ಶಂಕರ್ ನಾಗ್ ಅವರ ಸಮಾಧಿ ಅಲ್ಲ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಶಂಕರ್ ನಾಗ್ ಅವರ ಸಮಾಧಿಯಲ್ಲಿದೆ ಅಂತ. ಇದಕ್ಕೆ ಉತ್ತರ, ಶಂಕರ್ ನಾಗ್ ಅವರ ಸಮಾಧಿನೇ ಇಲ್ಲ. ಇಲ್ಲಿಯವರೆಗೆ ಶಂಕರ್ ನಾಗ್ ಅವರ ಸಮಾಧಿ ಆಗಲಿ ಅಥವಾ ಸ್ಮಾರಕವಾಗಲಿ ನಿರ್ಮಾಣ ಮಾಡೇ ಇಲ್ಲ. ಇದರ ಹೊರತಾಗಿ ಬೆಂಗಳೂರಿಗೆ ಮೆಟ್ರೋ ತರುವ ಬಗ್ಗೆ, ನಂದಿ ಹಿಲ್ಸ್ಗೆ ರೂಫ್ ವೇ ಹಾಕುವ ಬಗ್ಗೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಇವರು ಹಲವಾರು ಬಾರಿ ಯೋಜನೆಗಳನ್ನು ಸಿದ್ಧಪಡಿಸಿ ಸರ್ಕಾರದ ಮುಂದೆ ಇಟ್ಟಿದ್ರು. ಇವರ ಟ್ಯಾಲೆಂಟ್ ಮತ್ತು ಆಕ್ಟಿಂಗ್ ನೋಡಿ ಕೇವಲ 12 ವರ್ಷದಲ್ಲೇ ಇವರಿಗೆ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಕೆಲವರು ಹೇಳ್ತಾರೆ ಶಂಕರ್ ನಾಗ್ ಅವರ ಬೆಳವಣಿಗೆ ಸಹಿಸೋಕೆ ಆಗದೆ ಡಾಕ್ಟರ್ ರಾಜ್ಕುಮಾರ್ ಅವರು ಶಂಕರ್ ನಾಗ್ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿ ಕೊಂದ್ರು ಅಂತ. ಕೆಲವು ಜನರಂತೂ ಇಂದಿಗೂ ಕೂಡ ಶಂಕರ್ ನಾಗ್ ಅವರ ಸಾವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೈವಾಡ ಇದೆ ಅಂತ ನಂಬ್ತಾರೆ. ಹಾಗಾದ್ರೆ ಬನ್ನಿ ಈ ಕನ್ಫ್ಯೂಷನ್ ಎಲ್ಲಿಂದ ಪ್ರಾರಂಭವಾಯಿತು ನೋಡೋಣ. ನೋಡಿ, ಶಂಕರ್ ನಾಗ್ ಅವರ ಆಕ್ಸಿಡೆಂಟ್ ಆದ ಸ್ಥಳ ಬೆಂಗಳೂರಿನಿಂದ 260 ಕಿಲೋಮೀಟರ್ ದೂರ ಈ ಸ್ಥಳದಲ್ಲಿ ಇದೆ. ಒಂದು ವೇಳೆ ಯಾವುದೇ ವ್ಯಕ್ತಿ ಶಂಕರ್ ನಾಗ್ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಬೇಕು ಅನ್ಕೊಂಡಿದ್ರೆ ಅವನು ಶಂಕರ್ ನಾಗ್ ಅವರು ತಮ್ಮ ಕಾರಿನಿಂದ ಮನೆಯ ಹೊರಗೆ ಬರುತ್ತಿದ್ದಂತೆ ಆಕ್ಸಿಡೆಂಟ್ ಮಾಡ್ತಿದ್ದ ಅಥವಾ ಬೆಂಗಳೂರಿನಲ್ಲೇ ಮಾಡ್ತಿದ್ದ. ಯಾಕಂದ್ರೆ ಅಲ್ಲಿ ಅವರಿಗೆ ಟ್ರೇಸ್ ಮಾಡುವುದು ಸುಲಭ ಇತ್ತು. ಆದ್ರೆ 260 ಕಿಲೋಮೀಟರ್ ದೂರ ಶಂಕರ್ ನಾಗ್ ಅವರ ಕಾರು ಇದೇ ಸಮಯಕ್ಕೆ ತಲುಪುತ್ತೆ. ಅಲ್ಲಿ ನಾವು ಆಕ್ಸಿಡೆಂಟ್ ಮಾಡಿಸಬಹುದು ಅಂತ ಊಹೆ ಮಾಡೋಕ್ಕೂ ಆ ಸಮಯದಲ್ಲಿ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಮೊಬೈಲ್ ಫೋನ್ಗಳು ಇರಲಿಲ್ಲ. ಶಂಕರ್ ನಾಗ್ ಅವರ ಇನ್ನೊಬ್ಬ ಡ್ರೈವರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಆ ಸಮಯದಲ್ಲಿ STDಗಳು ಕೂಡ ಇರಲಿಲ್ಲವಂತೆ.
ಇದರ ಹೊರತಾಗಿ ಇನ್ನೊಂದು, ಶಂಕರ್ ನಾಗ್ ಅವರ ಕಾರಿಗೆ ನೇರವಾಗಿ ಯಾವುದೇ ಲಾರಿ ಬಂದು ಡಿಕ್ಕಿ ಹೊಡೆದಿರಲಿಲ್ಲ. ಮೊದಲು ಸಡನ್ ಆಗಿ ಇವರ ಮುಂದೆ ಒಂದು ಕೆಟ್ಟೋದ ಲಾರಿ ಕಾಣಿಸುತ್ತೆ. ಆ ಸಮಯದಲ್ಲಿ ಇವರ ಕಾರ್ ಕೂಡ ತುಂಬಾನೇ ಫಾಸ್ಟ್ ಇತ್ತು. ಸೊ ಆ ನಿಂತ ಲಾರಿಯಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಇವರು ಬೇರೆ ಲಾರಿಗೆ ಡಿಕ್ಕಿ ಹೊಡಿತಾರೆ. ಸೊ ನೀವು ಯೋಚನೆ ಮಾಡಬಹುದು, ಶಂಕರ್ ನಾಗ್ ಅವರ ಕಾರು ಇದೇ ಸಮಯಕ್ಕೆ ಇಲ್ಲಿಗೆ ಬರುತ್ತೆ, ನಾವು ಕೆಟ್ಟೋದ ಲಾರಿ ಇಲ್ಲೇ ನಿಲ್ಲಿಸಬೇಕು, ಶಂಕರ್ ನಾಗ್ ಅವರ ಕಾರು ಈ ಲಾರಿಯಿಂದ ತಪ್ಪಿಸಿಕೊಳ್ಳುತ್ತೆ, ನಾವು ಇನ್ನೊಂದು ಲಾರಿ ತಂದು ಡಿಕ್ಕಿ ಹೊಡಿಬೇಕು. ಈ ರೀತಿ ಪ್ಲಾನ್ ಮಾಡೋಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಮೊಬೈಲ್ ಫೋನ್ಸ್ಗಳಿದ್ರೆ ಅವರಿಗೆ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದಾಗಿತ್ತು. ಆದ್ರೆ ಆ ಸಮಯದಲ್ಲಿ ಮೊಬೈಲ್ ಫೋನ್ಸ್ಗಳು ಇರಲಿಲ್ಲ. ಸೊ ಒಬ್ಬ ವ್ಯಕ್ತಿಗೆ ಟ್ರ್ಯಾಕ್ ಮಾಡೋದು ಆ ಸಮಯದಲ್ಲಿ ಅಷ್ಟೊಂದು ಈಸಿ ಇರಲಿಲ್ಲ. ಸೊ ಇಲ್ಲಿ ನಡೆದ ಘಟನೆ ನೋಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದೊಂದು ಆಕ್ಸಿಡೆಂಟ್ ಇತ್ತು ಅಂತ. ಇದರ ಹೊರತಾಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಅನೇಕ ದಿಗ್ಗಜ ನಾಯಕರ ಮುಂದೆ ಈ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳಿದ್ದು ಒಂದೇ, ಅದೇನೆಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಅವರ ನಡುವೆ ತುಂಬಾನೇ ಗೌರವ ಪ್ರೀತಿ ಇತ್ತು ಅಂತ. ಶಂಕರ್ ನಾಗ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸತ್ತಾಗ ಬೇರೆ ಬೇರೆ ನಾಯಕರ ಹೆಸರೆಲ್ಲ ಕೇಳಬಂತು. ಆ ಸಾವಿನ ಒಂದು ರಹಸ್ಯ ಇದೆ ಇದರಲ್ಲಿ ಅಂತ. ಏನೂ ಇಲ್ಲ, ಅವೆಲ್ಲ ಶುದ್ಧ ಸುಳ್ಳು. ಇವ್ರು ಬೆಳೆಕಳು ಬೇಸ್ಕೊಳ್ಳೋಕ್ಕೋಸ್ಕರ ಹಂಗಂತಾರೆ. ಅವರೆಲ್ಲ ಅಣ್ಣ ತಮ್ಮದಿರಿದ್ದಂಗಿದ್ರು. ಶಂಕರ್ ನಾಗು ಕೂಡ ಒಂದು ಮುತ್ತಿನ ಕತೆ ಮಾಡಿದ್ರಲ್ಲ, ಅದು ಭಾಳ ಅದ್ಭುತವಾದ. ಅಣ್ಣವ್ರಿಗೆ ಶಂಕರ್ ನಾಗು ಕಂಡ್ರೆ ಅಷ್ಟು ಒಂದು ಪಂಚಪ್ರಾಣ. ಇದರ ಹೊರತಾಗಿ ಇವರ ಜೊತೆ ಕೆಲಸ ಮಾಡಿದವರು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶಂಕರ್ ನಾಗ್ ಅಂದ್ರೆ ತುಂಬಾನೇ ಗೌರವ ಇತ್ತು ಅಂತೆ. ರಾಜ್ಕುಮಾರ್ ಅವ್ರಿಗೂ ಶಂಕರ್ ನಾಗ್ ಅವ್ರಿಗೂ ಆಗ್ತಾ ಇರಲಿಲ್ಲ ಅನ್ನೋ ಸುಳ್ಳು 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 ರಾಜ್ಕುಮಾರ್ ಅವರು ಶಂಕರನ್ನ ಎಷ್ಟು ಚೆನ್ನಾಗಿ ಇಷ್ಟಪಡ. ಯಾಕೆಂದರೆ ಒಂದು ಮುತ್ತಿನ ಕತೆ ಮಾಡಿದಾರಲ್ಲಪ್ಪ, ಒಂದು ಮುತ್ತಿನ ಕತೆ ಮಾಡಿದಾರಲ್ಲ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇತ್ತು. ರಾಜ್ಕುಮಾರ್ ಅವ್ರಿಗೆ ಶಂಕರ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇತ್ತು. ಇವನ್ ಶಂಕರ್ಗೂ ಅಷ್ಟೇ, ರಾಜ್ಕುಮಾರ್ ಅವರು ಅಂತಂದರೆ ತುಂಬ ರೆಸ್ಪೆಕ್ಟ್ ಇತ್ತು. ಇದು ಬಿಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಶಂಕರ್ ನಾಗ್ ಅವರ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಕೇಳಿ. ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭರಣ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನ ನಿರ್ದೇಶಿಸ. ಹೌದು ಹೌದು ಹೌದು. ಆಗ ತಮ್ಗೇನು ಅನ್ಸ್ಲಿಲ್ವ? ಹಾಗೆ ಅವಾಗ ಅವ್ರು ಕಿರಿಯರಾಗ್ತಾರೆ. ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು. ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು. ಸೊ ಮುಂದೆ ನೋಡೋದಾದ್ರೆ ಶಂಕರ್ ನಾಗ್ ಅವರ ಸಾವಿನ ನಂತರ ಶಂಕರ್ ನಾಗ್ ಅವರ ಹೆಂಡತಿ ಅರುಂಧತಿ ನಾಗ್ ಅವರು ಶಿವರಾಜ್ ಕುಮಾರ್ ಅವರ ಜೊತೆ ಜೋಗಿ ಫಿಲ್ಮ್ನಲ್ಲಿ ಶಿವರಾಜ್ ಕುಮಾರ್ ಅವರ ತಾಯಿಯಾಗಿ ನಟಿಸ್ತಾರೆ. ಒಂದು ವೇಳೆ ಈ ಆಕ್ಸಿಡೆಂಟ್ ನಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಕೈವಾಡ ಇದ್ರೆ ಶಂಕರ್ ನಾಗ್ ಅವರ ಹೆಂಡತಿ ಇವರ ಜೊತೆ ಕೆಲಸ ಮಾಡ್ತಿದ್ರ. ಇದರ ಹೊರತಾಗಿ ಶಂಕರ್ ನಾಗ್ ಅವರ ಅಣ್ಣ ಅನಂತ್ ನಾಗ್ ಶಂಕರ್ ನಾಗ್ ಅವರ ಸಾವಿನ ನಂತರ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಅನೇಕ ಮೂವಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಒಂದು ವೇಳೆ ಈ ಆಕ್ಸಿಡೆಂಟ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೈವಾಡ ಇರ್ತಿದ್ರೆ ಇವರು ಅವರ ಜೊತೆ ಕೆಲಸ ಮಾಡ್ತಿದ್ರ. ಸೊ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಶಂಕರ್ ನಾಗ್ ಅವರ ಸಾವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೈವಾಡ ಇತ್ತು ಅನ್ನೋದು ಒಂದು ಗಾಳಿ ಸುದ್ದಿ ಅಷ್ಟೇ. ಶಂಕರ್ ನಾಗ್ ಅವರ ಅಚಾನಕ ಸಾವು ಅಭಿಮಾನಿಗಳಿಗೆ ತುಂಬಾನೇ ನೋವು ಕೊಟ್ಟಿದೆ. ಆದ್ರೆ ಆ ಆಕ್ಸಿಡೆಂಟ್ ನಂತರ ನಡೆದ ಘಟನೆಗಳನ್ನು ನೋಡಿದ್ರೆ ಆ ಆಕ್ಸಿಡೆಂಟ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೈವಾಡ ಇತ್ತು ಅನ್ನೋದು ಎಲ್ಲಿ ಕಂಡು ಬರುವುದಿಲ್ಲ. ಇದು ಕೇವಲ ಒಂದು ಸುಳ್ಳು ಸುದ್ದಿ ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಕೆಲವು ದಿನಗಳ ಹಿಂದೆ ನಾನು ಇನ್ನೊಂದು ವಿಡಿಯೋ ಮಾಡಿದೆ ವಿಜಯ್ ಮಲ್ಯ ಬಗ್ಗೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ.